ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ಯಾರಪ್ಪ ಅಂತ ಅಂದರೆ ಯಾರೆಲ್ಲ ಡಿಗ್ರಿ ಮುಗಿಸಿದಿರಲ್ಲ ಆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಕಾನ್ವೊಕೇಶನ್. ಕಾನ್ವೊಕೇಶನ್ ಅಂದರೆ ಏನು, ಇದು ಯಾವ ಥರ ಎಲ್ಪ್ ಆಗುತ್ತೆ ನಮಗೆ, ಮತ್ತು ಈ ನಮ್ಮ ತುಮಕೂರು ಯೂನಿವರ್ಸಿಟಿ ನೋಟಿಫಿಕೇಷನ್ ಮಾಡಿದೆಯಲ್ಲ, ಈ ಕಾನ್ವೊಕೇಶನ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಮತ್ತು ಇದ್ರ ಫೀಸ್ ಏನಿದೆ, ಮತ್ತು ಅಮೌಂಟ್ನ ಪೇ ಮಾಡಿದಾದಮೇಲೆ ಮುಂದಿನ ಪ್ರೊಸೀಜರ್ಗಳೇನಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಲಾಸು, ಮತ್ತು ಏನೇನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಕಾನ್ವೊಕೇಶನ್ಗೆ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಇದು ಇನ್ಫಾರ್ಮೇಷನ್ನು ನೀಟಾಗಿ ತಿಳ್ಕೊಳ್ಳಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ ಗಾಯ್ಸ್, ಮೊದಲನೇದಾಗಿ ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯ USCMSಗೆ ಹೋಗ್ಬಿಟ್ಟು ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ನೋಟಿಫಿಕೇಷನಲ್ಲಿ ಕೊಟ್ಟಿದೆ, ಮತ್ತು ಯಾರೆಲ್ಲ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೊಟ್ಟಿದೆ. ಮೊದಲನೇದಾಗಿ ನಾವು ಕಾನ್ವೊಕೇಶನ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಫಸ್ಟ್ ಒನ್ನು ಕಾನ್ವೊಕೇಶನ್ ಅಂತ ಅಂದರೆ ನಾವು 6 ಸೆಮ್ಮಿಂದು ಎಕ್ಸಾಮ್ ಪಾಸ್ ಆದಮೇಲೆ ಸೆಮ್ಮಿಂದು ಒಂದೊಂದು ಸರ್ಟಿಫಿಕೇಟ್ನ ತೊಗೊತೀವಲ್ವ, ಸೆಮ್ ಎಕ್ಸಾಮ್ ಮಾರ್ಕ್ಶೀಟ್ ಅಂತ ಹೇಳ್ಬಿಟ್ಟು. ಅದರ ಬದಲಾಗಿ 6 ಸೆಮ್ಮಿಂದು ಸೇರಿ ಕೊಡುವಂಥದ್ದು ಒಂದು ಸರ್ಟಿಫಿಕೇಟು, ಅಂದರೆ ಕಾನ್ವೊಕೇಶನ್ ಅಂತ. ಇದು ನಮ್ಮ ಯೂನಿವರ್ಸಿಟಿಯಿಂದ ಅಥೆಂಟಿಕೇಷನ್ ಇರುತ್ತೆ. ಅಂದರೆ ಮುಂದಿನ ದಿನಗಳಲ್ಲಿ ನೀವು ಯಾವುದಾದ್ರು ಜಾಬಿಗೆ ಹೋಗೋದಾಗಿರ್ಬೋದು, ಅದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು. ಅದನ್ನು ಅಂದರೆ ಕಾನ್ವೊಕೇಶನ್ನ ಮ್ಯಾಂಡೇಟರಿ ಮಾಡ್ತಾಯಿದ್ದಾರೆ. ಯಾಕಪ್ಪ ಅಂತಂದರೆ ಕೆಲವು ಕಡೆಯಲ್ಲಿ ಮಾರ್ಕ್ ಶೀಟ್ನು ಸಹ ಫೇಕ್ ಮಾಡೋ ಕಾರಣ ಕಾನ್ವೊಕೇಶನ್ನೇ ಮಸ್ಟ್ ಆ್ಯಂಡ್ ಶುಡ್ ಕೇಳ್ತಾ ಇದ್ದಾರೆ. ನೀವು ಕೇಳ್ಬೋದು, ಕಾನ್ವೊಕೇಶನ್ನ ಅದನ್ನು ಫೇಕ್ ಮಾಡೋಕ್ಕಾಗೋದಿಲ್ವಾ ಅಂತ. ಕೆಲವೊಬ್ಬರು ಬಟ್ ಮಾಡ್ಬೋದು, ರೇರು, ಅದನ್ನು ಮಾಡೋಕ್ಕಾಗಲ್ಲ, ಅದು ಕಾನೂನು ಪ್ರಕಾರ ತಪ್ಪಾಗುತ್ತೆ. ಬಟ್ ನಮ್ಮ ತುಮಕೂರು ಯೂನಿವರ್ಸಿಟಿಯಿಂದ ಅಥೆಂಟಿಕೇಷನ್ ಆಗಿರುತ್ತೆ, ಅದು ನಿಮಗೆ ಫೆಚ್ ಆಗಿರುತ್ತೆ. ನಿಮಗೆ ಕಾನ್ವೊಕೇಶನ್ ಆಗಿರೋ ನಿಮ್ಮ ಆಧಾರಲ್ಲೇ ಲಿಂಕ್ ಆಗಿರೋದ್ರ ಕಾರಣ ಗೊತ್ತಾಗ್ಬಿಡುತ್ತೆ, ಅದು ಫೇಕ್ ಆಗೋಕ್ಕೆ ಕಾರಣನೇ ಇಲ್ಲ. ಓಕೆನಾ. ಈಗ ನಮ್ಮ NEPಗೆ ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಇತ್ತಲ್ವಾ, ನಮ್ಮ ಪ್ರಧಾನಮಂತ್ರಿಯವ್ರು ಮಾಡಿದ್ರಲ್ವ, ಅದು ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಬಾರಿ ತಂದಿದ್ದು. ಆ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತ ಅಂದರೆ ನಮಗೆ ಪ್ರತಿ ಸೆಮ್ಮಿಂದು ಸರ್ಟಿಫಿಕೇಟ್ ಕೊಡೋದಿಲ್ಲ. ಆದ ಕಾರಣ ನಾವು ಪ್ರತಿ ಸೆಮ್ಮಿಂದು ನಾವು ಡಿಜಿ ಲಾಕರ್ನಲ್ಲಿ ಸಾಫ್ಟ್ವೇರ್ ಅಂದರೆ ಸಾಫ್ಟ್ ಕಾಪಿ ಸಿಗುತ್ತಲ್ವಾ, ಡಿಜಿ ಲಾಕರ್ ವೆರಿಫೈಡು, ಅದನ್ನು ತಗೊತಾ ಇದ್ದೋ. ಓಕೆನಾ. ಅದಕ್ಕೂ ಸಹ ಅಂದರೆ ಅದು ನಮಗೆ ಸಾಫ್ಟ್ ಕಾಪಿ ಇರೋದ್ರಿಂದ ನಮಗೆ ಹಾರ್ಡ್ ಕಾಪಿ ಬೇಕಾಗಿರೋದಲ್ವಾ. ನಮ್ಮ ಕಾನ್ವೊಕೇಶನು ನಮ್ಮ ತುಮಕೂರು ವಿಶ್ವವಿದ್ಯಾಲಯದಿಂದ ಪ್ರಿಂಟಾಗಿ ಅದು ನಮ್ಮ ಘಟಿಕೋತ್ಸವ ಯಾವಾಗ ಇರುತ್ತಲ್ಲ, ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಯಾವತ್ತಿರುತ್ತಲ್ವ ಅವತ್ತು ನಮಗೆ ಇಶ್ಯೂ ಮಾಡ್ತಾರೆ, ಅವತ್ತು ಹೋಗಿ ನಾವು ತೊಗೊಬೇಕು. ಕಾನ್ವೊಕೇಶನ್ ಅದ್ರ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್. ಬಟ್ ಇಸ್ ಯೂನಿವರ್ಸಿಟಿ ಆಥರೈಸ್ಡ್. ಓಕೆನಾ. ಅದು ನಮಗೆ ಮೇನ್ ಇಂಪಾರ್ಟೆಂಟು. ಈಗ ನಾವು ಗೌರ್ಮೆಂಟ್ ಜಾಬಿಗೆ ಹೋಗ್ತೀವಿ ಅಂತ ಅಂದ್ರೂ, ನಾವೇನೋ ಡಿಗ್ರಿ ಮೇಲೆ ಎಕ್ಸಾಮ್ ಕ್ಲಿಯರ್ ಮಾಡಿ ಮುಂದಕ್ಕೆ ಏನಾರು ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದ್ರೂ ಮ್ಯಾಂಡೇಟರಿ ಕಾನ್ವೊಕೇಶನ್ನ ಕೇಳ್ತಾರೆ. ಇದೊಂದು ಮಸ್ಟ್ ಶುಡ್ಡು. ಮತ್ತು ನಮಗೆ ಕೆಲವರು ವಿದ್ಯಾರ್ಥಿಗಳು ಕೇಳಿದ್ರು ಬರೋ ಕಾನ್ವೊಕೇಶನ್ನ ಬಗ್ಗೆ, ಬಟ್ ಅದು ಇನ್ಫಾರ್ಮೇಷನ್ನು ಮತ್ತು ಅದು ಯೂಸಸ್ಸು ಅದನ್ನು ಮಾತ್ರ ಹೇಳಿ ಬ್ರೋ ಅಂತ. ಬಟ್ ನಾನು ಈ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್, ಈ ವಿಡಿಯೋ ಇನ್ನೂ ಮುಂದೆ ಹೋಗೋಣ. ಏನಪ್ಪ ನಮ್ಮ ತುಮಕೂರು ವಿಷಯದಿಂದ ಸರ್ಕ್ಯುಲರ್ ಬಂದಿದೆ ಅಂತ ನೋಡೋದಾದರೆ, ಅಂದರೆ ಇದು 28/3/2025 ಬಂದಿರುವಂಥದ್ದು, ಅಂದರೆ ಈ 2 days ಬ್ಯಾಕ್ ಬಂದಿರೋದು. ಏನಪ್ಪ ಅಂತ ಅಂದರೆ 2025 ಏಪ್ರಿಲ್ ಅಥವಾ ಮೇ ಮಾಯೆಯಲ್ಲಿ ನಡೆಯಲಿರುವ ತುಮಕೂರು ವಿಶ್ವವಿದ್ಯಾನಿಲಯದ 18ನೇ ವಾರ್ಷಿಕ ಘಟಿಕೋತ್ಸವಕ್ಕೆ ಅರ್ಜಿಗಳನ್ನು ಆಹ್ವಾನಿಸುವ ಬಗ್ಗೆ. ಅಂದರೆ ಕಾನ್ವೊಕೇಶನ್ ತಗೊಳ್ಳೋದಕ್ಕೆ ಅಷ್ಟೇ, ಅಂದರೆ ಹೋಗ್ಬೋದು ಅವತ್ತು, ನಮ್ಮ ತುಮಕೂರು ಫ್ರೀ ಎಂಟ್ರಿ ಇರುತ್ತೆ. ಉಲ್ಲೇಖ ಏನಪ್ಪ ಹೇಳಿದ್ದಾರೆ ನಮ್ಮ ಕುಲಪತಿಗಳು ಅಂದರೆ, ಮಾನ್ಯ ಕುಲಪತಿ ಅನುಮೋದನೆ 18/3/2025. ಅಂದರೆ ಕುಲಪತಿಗಳು ಇಂಥ ದಿನನೇ ಮಾಡೋಣ ಅಂತ ಆಲ್ರೆಡಿ ಅವಾಗ ಡಿಸೈಡ್ ಮಾಡಿರೋದ್ರಿಂದ ಇವಾಗ ಸರ್ಕ್ಯುಲರ್ ಬಿಟ್ಟಿದ್ದಾರೆ. ದಟ್ಸ್ ಇಟ್.
ಏನಪ್ಪ ಅಂತಂದರೆ 2025 ಏಪ್ರಿಲ್ ಅಥವಾ ಮೇ ಮಾಹೆಯಲ್ಲಿ ನಡೆಯಲಿರುವ ತುಮಕೂರು ವಿಶ್ವವಿದ್ಯಾನಿಲಯದ 18ನೇ ವಾರ್ಷಿಕ ಘಟಿಕೋತ್ಸವಕ್ಕೆ ಪ್ರವೇಶ ಪಡೆಯುವ ಸಂಬಂಧ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಪ್ರಸ್ತುತ USMS ತಂತ್ರಾಂಶದಲ್ಲಿ ನಿರ್ವಹಿಸಲ್ಪಟ್ಟ ವಿವಿಧ ಸ್ನಾತಕ ಪದವಿ, ಸ್ನಾತಕ ಶಿಕ್ಷಣ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಈ ಕೆಳಕಂಡ ಮಾಹೆಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಂದರೆ ನೋಡಪ್ಪ, ನೋಡಿ 2025 ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಘಟಿಕೋತ್ಸವ ನಡೆಯುತ್ತಂತೆ. ಸೊ ಇದಕ್ಕೆ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ, ಅಂದರೆ ಕಾನ್ವೊಕೇಶನ್ ಬೇಸ್ಡು. ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ, ನಮಗೆ ಈಗ 2024 25 ನ್ಯೂ ಕಮರ್ಸ್ ಯಾರೆಲ್ಲ ಪಾಸ್ಔಟ್ ಆದ್ರಲ್ಲ ಅವ್ರು ಮಾತ್ರ ಅಪ್ಲೈ ಮಾಡಬೇಕಾ? ಅಳುಬ್ರು ಅಂದರೆ ನಮಗಿಂತ 2 ವರ್ಷ 3 ವರ್ಷ ಸೀನಿಯರ್ಗಳಿದಾರಲ್ಲ ಅವ್ರು ಅಪ್ಲೈ ಮಾಡಬೇಕಾ ಅನ್ನೋದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ನೋಡಿ ಫೆಬ್ರವರಿ ಅಥವಾ ಮಾರ್ಚ್ 2024 ಆಗಸ್ಟು ಅಥವಾ ಸೆಪ್ಟೆಂಬರ್ 2024 ನಡೆದ ಸ್ನಾತಕ ಪದವಿ ಪರೀಕ್ಷೆಗಳನ್ನು ತೆಗೆದುಕೊಂಡು ಪದವಿ ಪಡೆದು ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು. ಅಂದರೆ ಹೋದ ವರ್ಷ 2024 ಫೆಬ್ರವರಿ ಮಾರ್ಚಿಂದ ಆಗಸ್ಟ್ ಸೆಪ್ಟೆಂಬರ್ ಒಳಗೆ ಯಾರೆಲ್ಲ ನೀವು ಡಿಗ್ರಿ ಮುಗಿಸಿದ್ದೀರಾ ಅವ್ರು ಅಪ್ಲೈ ಮಾಡ್ಬೋದು. ಇನ್ನು ನೆಕ್ಸ್ಟು ಜುಲೈ 2024 ಅಂದರೆ ಜುಲೈ 2024 ಜಾನ್ವರಿ ಅಥವಾ ಫೆಬ್ರವರಿ 25 ನಡೆದ ಅಂದರೆ ಜುಲೈ 2024 ಜಾನ್ವರಿ ಅಥವಾ ಫೆಬ್ರವರಿ 2025 ಒಳಗಾಗಿ ಯಾರಾದರೂ ಡಿಗ್ರಿ ಮುಗಿಸಿದರೆ ಅವರು ಸಹ ಕಾನ್ವೊಕೇಶನ್ಗೆ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟು ಮಾರ್ಚ್ ಅಥವಾ ಏಪ್ರಿಲ್ 2024 ಡಿಸೆಂಬರ್ 2024 ನಡೆದ ಸ್ನಾತಕ ಪದವಿ ಪರೀಕ್ಷೆಯನ್ನು ತೆಗೆದುಕೊಂಡು ಪದವಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು. ಅಂದರೆ ಮಾರ್ಚ್ ಅಥವಾ ಏಪ್ರಿಲ್ 2024 ಡಿಸೆಂಬರ್ 2024 ಒಳಗೆ ಯಾರೆಲ್ಲ ಮುಗಿಸಿದ್ದೀರಾ ಅವರು ಸಹ, ಅಂದರೆ ಇಲ್ಲಿ PG ಮತ್ತು UG ಅಂತ ಅಂಡರ್ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಬರುತ್ತಲ್ಲ ಅವರು ಸಹ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೀಟಾಗಿ ನೋಡಿಕೊಂಡು ನಿಮ್ಮ USMS ಲಾಗಿನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆನಾ? ಇಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕು. ಯಾವ ಥರ ಅಂತ ನೋಡಿದ್ದಾರೆ. ಈ ಮೇಲ್ಕಂಡ ಅಭ್ಯರ್ಥಿಗಳು ತಮ್ಮ USMS ತಂತ್ರಾಂಶದ ಲಾಗಿನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸದರಿ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿದ ನಂತರ ಕಾಲೇಜು ವಿಭಾಗಗಳಿಗೆ ಅರ್ಜಿಯ ಪ್ರತಿಯನ್ನು ಸಲ್ಲಿಸುವುದು. ಅಂದರೆ ನಾವು ಅಪ್ಲೈ ಮಾಡಿದ್ದೀವಿ ಬಿಡಪ್ಪ, ನಾವು ಹೋಗ್ಬೋದು ಹಂಗೆ ಅಂತ ಅಲ್ಲ. ಕಾಲೇಜವ್ರಿಗೆ ಒಂದು ಕಾಪಿ ಅಂತ ಕೊಡಬೇಕು. ಅವ್ರು ಕೊಟ್ಟರೆ ಅವರು ಫಾಲೋ ಅಪ್ ಮಾಡಿಕೊಂಡು ಇಷ್ಟು ಜನ ಬರ್ತಾರೆ ಏನು ಮತ್ತು ಈ ಥರ ಎಲ್ಲ ಅಪ್ಲೈ ಮಾಡಿದಾರಲ್ಲ, ಮತ್ತು ಅಂದರೆ ಅದು ನೆಕ್ಸ್ಟ್ ಪ್ರೊಸೀಜರ್ ಇದೆ, ಅದು ನಾನು ಹೇಳ್ತೀನಿ. ಸೊ ಮೊದಲಿಗೆ ಇದು ಫೀಸ್ ಬಗ್ಗೆ ಬರೋಣ. ಕಾನ್ವೊಕೇಶನ್ ಫೀಸ್ ಏನಪ್ಪ ಇದೆ ಅಂತ ನೋಡೋದಾದರೆ, ಸೊ ಭಾರತೀಯ ವಿದ್ಯಾರ್ಥಿಗಳು ಅಂದರೆ ಇಂಡಿಯನ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ 550 ರೂಪಾಯಿ. ಸೊ USMS ಅಷ್ಟೇ ತೋರಿಸ್ತಾ ಇದೆ, ಅದು ವಿತೌಟ್ ಪೆನಾಲ್ಟಿ. ಸಪೋಸ್ ಅದೇನಾದ್ರು ಲಾಸ್ಟ್ ಡೇಟ್ ಮುಗ್ದೋಗಿ ಮುಂದೆ ಓದಾಗ ನೀಟಾಗಿ ತಿಳ್ಕೊಳ್ಳಿ. ಮುಂದೆ ಏನಾದ್ರು ಹೋಯ್ತಪ್ಪ ಅಂತ ಅಂದರೆ ವಿತ್ ಪೆನಾಲ್ಟಿ ಬೀಳುತ್ತೆ. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ವಿದೇಶಿಯ ವಿದ್ಯಾರ್ಥಿಗಳು. ಸಪೋಸ್ ಏನಾದ್ರು ವಿದೇಶಿಯರು ಹೆಂಗಂತ ಅಂದರೆ ಇಲ್ಲಿನ ಪೌರತ್ವ ಸಿಕ್ಕಿರೋದಿಲ್ಲ, ಬಟ್ ಇಲ್ಲಿ ಸ್ಟಡಿಗೋಸ್ಕರನೇ ಬಂದು ಸ್ಟಡಿ ಮಾಡ್ತಾ ಇರ್ತಾರೆ. ಅವರು 2,050 ರೂಪಾಯಿ ಕಟ್ಟಬೇಕು ಯೂನಿವರ್ಸಿಟಿಗೆ. ಅದು USMS ಅಲ್ಲೇ ಬರುತ್ತೆ. ಸೊ ಇದು ನೆಕ್ಸ್ಟು, ಒಂದೊಮ್ಮೆ ಅಭ್ಯರ್ಥಿಯು ವಿಶಿಷ್ಟ ಚೇತನರಾಗಿದ್ದರೆ ಸಂಬಂಧಪಟ್ಟ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ಅಧಿಕಾರಿಗಳಿಂದ ನೀಡಲ್ಪಟ್ಟ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲ ದೃಢೀಕರಿಸಿದರೆ ಅರ್ಜಿಯೊಂದೇ ಲಗತ್ತಿಸಿ ಸಲ್ಲಿಸಬೇಕು. ಅಂದರೆ ಅವರಿಗೇನು ಫೀಸ್ ಇಲ್ಲ ಅಂತಲ್ಲ, ಬಟ್ ಆ ಥರ ಏನಾದರೂ ವಿಶೇಷ ಚೇತನರಾಗಿದ್ದರೆ ಅವರು ಆ ಕಾಪಿನ ಏನು ಅಪ್ಲಿಕೇಶನ್ ಕೊಡ್ತಾರಲ್ವ ಅದಕ್ಕೆ ಅವ್ರು ಲಗಸ್ಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಇನ್ನು ನೆಕ್ಸ್ಟು, ಅಭ್ಯರ್ಥಿಯು ಸ್ನಾತಕ ಪದವಿ ಅಥವಾ ಸ್ನಾತಕ ಶಿಕ್ಷಣ ಪದವಿ ಸ್ನಾತಕೋತ್ತರ ಅಭ್ಯರ್ಥಿಗಳಲ್ಲಿ ಸುವರ್ಣ ಲೇಪಿತ ಅಥವಾ ಬೆಳ್ಳಿ ಪದಕ ಅಥವಾ ನಗದು ಬಹುಮಾನವನ್ನು ಘೋಷಿಸಲಾಗಿದ್ದರೆ ಅಂತಹ ಅಭ್ಯರ್ಥಿಗಳು 18ನೇ ವಾರ್ಷಿಕ ಘಟಿಕೋತ್ಸವಕ್ಕೆ ಖುದ್ದು ಹಾಜರಾಗುವ ಅರ್ಜಿಗಳನ್ನು ಸಲ್ಲಿಸಬೇಕು. ಇಲ್ಲವಾದರೆ ಅಂತಹ ವಿದ್ಯಾರ್ಥಿಗಳು ಘಟಿಕೋತ್ಸವಗಳಲ್ಲಿ ಅವುಗಳನ್ನು ಸ್ವೀಕರಿಸಲು ಅನರ್ಹರಾಗುತ್ತಾರೆ. ಅಂದರೆ ಯಾರಾದರೂ ಈಗ ನಮಗೆ ಪ್ರೈಸ್ ಮನಿ ಕೊಡ್ತಾರೆ, ಇಲ್ಲಾಂದರೆ ಹೈಯೆಸ್ಟ್ ಸ್ಕೋರ್ ಆಗಿರುತ್ತಲ್ಲ ಅವ್ರಿಗೆ ಬೆಳ್ಳಿ ಪದಕ ಕೊಡ್ತಾರೆ. ಸೊ ಆ ಥರ ಏನಾಗಿದ್ರು ಅದಕ್ಕೂ ಸಹ ನೀವು ಆನ್ಲೈನಲ್ಲಿ ತುಂಬಿಟ್ಟು ಅವತ್ತೇ ನಿಮ್ಮ ಕಾಲೇಜಲ್ಲಿ ವಿಚಾರಿಸ್ಬಿಟ್ಟು ಕೊಡಬೇಕಾಗತ್ತೆ. ಸೊ ಇಷ್ಟು. ಮತ್ತು ಇದೊಂದು ಮೋಸ್ಟ್ ಇಂಪಾರ್ಟೆಂಟು ಏನಪ್ಪ ಅಂತ ಅಂದರೆ, ಯಾವಾಗ ಲಾಸ್ಟ್ ಡೇಟ್ ಇದೆ, ವಿತೌಟ್ ಪೆನಾಲ್ಟಿ ಏನಿದೆ ಮತ್ತು ವಿತ್ ಪೆನಾಲ್ಟಿ ಏನಿದೆ ಅದನ್ನು ಸಹ ತಿಳಿಸ್ಕೊಡ್ತೀನಿ. ಡೇಟ್. ಸೊ ನೋಡಿ, ವಿದ್ಯಾರ್ಥಿಗಳಲ್ಲಿ
ಆನ್ಲೈನ್ನಲ್ಲಿ USMS ತಂತ್ರಾಂಶದ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 11/4/2025. ಇದೇ ತಿಂಗಳು 11ನೇ ತಾರೀಕು ಲಾಸ್ಟ್ ಡೇಟ್ ಇರೋವಂಥದ್ದು. ಓಕೆನಾ? ಸೊ ವಿದ್ಯಾರ್ಥಿಗಳು ವಿತ್ ಪೆನಲ್ಟಿ 15 ಅಂದರೆ 11 ಮೇಲೆ ಓಕೆ 15ನೇ ತಾರೀಕುವರೆಗೂ 500 ರೂಪಾಯಿ ಪೆನಾಲ್ಟಿ ಇರುತ್ತೆ. ಅದೇ ಥರ ಆವಾಗಲೂ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ಸಪೋಸ್ ಮಾಡ್ತೀವಿ 17ನೇ ತಾರೀಕು ಒಳಗೆ ಹೋಗಿ ಮಾಡ್ತೀವಿ, 15 ಮೇಲೆ ಅಂದರೆ 15ನೇ ತಾರೀಕು ಮೇಲೆ 16, 17 2 ದಿನ ಇರುತ್ತಲ್ಲ, ಅದು 1000 ಪೆನಾಲ್ಟಿ. ಇಷ್ಟೇ. 17ನೇ ತಾರೀಕು ಆದಮೇಲೆ ನೀವು ಅಪ್ಲೈ ಮಾಡೋಕ್ಕಾಗೋದೇ ಇಲ್ಲ. ವಿತ್ ಪೆನಾಲ್ಟಿ ಆಗಿರ್ಬೋದು, ವಿತೌಟ್ ಪೆನಾಲ್ಟಿ ಆಗಿರ್ಬೋದು. ಮತ್ತು ಕಾಲೇಜಿನವರು ಘಟಿಕೋತ್ಸವದ ಅರ್ಜಿಗಳನ್ನು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 23/4/2025. ಓಕೆನಾ? ಇಷ್ಟಾಯಿತು. ಸೊ ಮತ್ತೆ ವಿದ್ಯಾರ್ಥಿಗಳಿಗಿರುವಂಥದ್ದು ಈ ಸೂಚನೆ. ಓಕೆನಾ? ನೋಡಿ, ಇದು ಕಾಲೇಜಿನವ್ರಿಗೂ ಈ ಥರ ಅವ್ರು ಇದು ಮಾಡ್ಕೋತಾರೆ. ಓಕೆನಾ? ಕಾಲೇಜಿನವ್ರದ್ದೇನು ಬೇಡ. ಸೊ ಇದು ವಿದ್ಯಾರ್ಥಿಗಳಿಗೆ. ಇದನ್ನು ನೋಡೋಣ ಸಾಕು. 18ನೇ ವಾರ್ಷಿಕ ಘಟಿಕೋತ್ಸವಕ್ಕೆ ಅರ್ಹರಾದ ಎಲ್ಲ ವಿದ್ಯಾರ್ಥಿಗಳು ತಮ್ಮ USMS ತಂತ್ರಾಂಶದ ಲಾಗಿನ್ ಮೂಲಕವೇ ಘಟಿಕೋತ್ಸವದ ಪದವಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸುವುದು. ಅದು ಗೊತ್ತು. USMS ನೆಕ್ಸ್ಟ್ ವಿಡಿಯೋ ಅದೇ ಮಾಡ್ತೀನಿ, ಜಸ್ಟ್ ವೆಯ್ಟ್ ಮಾಡ್ತಾಯಿರಿ. ತಮ್ಮ USMS ಲಾಗಿನ್ ಮೂಲಕ ಸಲ್ಲಿಸಲ್ಪಟ್ಟ ಅರ್ಜಿಯ ಒಂದು ಪ್ರತಿಯನ್ನು ತಪ್ಪದೇ ತಮ್ಮ ಕಾಲೇಜಿಗೆ ಸಲ್ಲಿಸತಕ್ಕದ್ದು. ನಾನು ಅವಾಗಲೇ ಹೇಳಿದೆ, ಒಂದು ಕಾಪಿನ ಅವ್ರಿಗೆ ಕೊಡಬೇಕು. ಮತ್ತು ಸದರ ಅರ್ಜಿಯೊಂದಿಗೆ 2 ಪಾಸ್ಪೋರ್ಟ್. ನೋಡಿ, ನೀಟಾಗಿ ತಿಳ್ಕೊಳ್ಳಿ, ಇದು ಮಸ್ಟ್ ಆ್ಯಂಡ್ ಶುಡ್ ತಗೊಂಡೋಗ್ಲೇಬೇಕು. ಬ್ರೋ, ನಾನು ಮೈಸೂರಲ್ಲಿದ್ದೀನಿ, ನಾನು ಬೆಂಗಳೂರಲ್ಲಿದ್ದೀನಿ, ಸೊ ನನಗೇನು ಸಿಗ್ತಾ ಇಲ್ಲ, ಬರೀ ಅರ್ಜಿ ತಗೊಂಡು ಕೊಡ್ಲಾ? ಆಗೋದಿಲ್ಲ. ಅದಕ್ಕೆ ಏನೇನು ಕೊಡಬೇಕು ಅನ್ನೋದನ್ನು ಸಹ ನೀಟಾಗಿ ತಿಳಿಸಿದ್ದಾರೆ ನೋಡಿ. ಸದರಿ ಅರ್ಜಿಯೊಂದಿಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಲಗತ್ತಿಸಿ ಸಲ್ಲಿಸುವುದು. ಒಂದು ಅರ್ಜಿಯ ಮೇಲೆ ಅಂಟಿಸಬೇಕು, ಪ್ರಾಂಶುಪಾಲರು ದೃಢೀಕರಿಸಿರಬೇಕು ಅದನ್ನು. ಹಾಗೂ ಮತ್ತೊಂದು ಅದರೊಳಗೆ ಸುಮ್ಮನೆ ಅಂದರೆ ಅದಕ್ಕೆ ಪಿನ್ ಮಾಡಿರಬೇಕಷ್ಟೆ. ನೆಕ್ಸ್ಟು, ವಿದ್ಯಾರ್ಥಿಗಳು ತಮ್ಮ USMS ಖಾತೆಯಲ್ಲಿ ಅಪ್ಲೋಡ್ ಮಾಡಲ್ಪಟ್ಟ ಭಾವಚಿತ್ರ ತಪ್ಪಿದ್ದಲ್ಲಿ ಅಥವಾ ಅಸ್ಪಷ್ಟವಾಗಿದ್ದಲ್ಲಿ ಕೂಡಲೇ ತಮ್ಮ USMS ಸರಿಯಾದ ಅಥವಾ ಸ್ಪಷ್ಟವಾದ ಭಾವಚಿತ್ರ ಅಪ್ಲೋಡ್ ಮಾಡಿಕೊಂಡು ಸರಿಪಡಿಸಿಕೊಳ್ಳತಕ್ಕದ್ದು. ಸೊ ಇದನ್ನು ಸಹ ನೀವು ತುಂಬಾ ಮೋಸ್ಟ್ ತಪ್ಪು ಮಾಡುವಂಥದ್ದು ಇಲ್ಲಿ. ಬಿಡೋ ಸಾಕು ಫೋಟೋ ಅದೇ ಅನ್ಕೋತೀರ, ಬಟ್ ಅಲ್ಲಿ ಕರೆಕ್ಟ್ A4 ಶೀಟ್ಸ್ ಫೋಟೋನೇ ಇರಬೇಕು. ಅಂದರೆ ಅದು ಫೋಟೋ ಬರುತ್ತಲ್ವ, ಸೊ ಅದೇ ಥರ ಇರಬೇಕು, ಅದೇ ಫಾರ್ಮೆಟಲ್ಲಿ ಇರಬೇಕು. ಇದು ಕಾಲೇಜಿನವ್ರು ಕೊಟ್ಟಿದ್ದಾರೆ, ಸೊ ಅವರಿಗೆ ಅದ್ರ ಪ್ರಕಾರ ಅವ್ರು ಮಾಡ್ಕೋತಾರೆ. ಬಟ್ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಹೋಗ್ತೀರಾ ಅಲ್ವಾ, ಸೊ ಆವಾಗ ಕೆಲವೊಂದು ಅಕ್ಲೆಮೆಂಟಲ್ಲಿ ನಿಮ್ಮದು ಸಿಗ್ನೇಚರ್ಗಳು ಫೋಟೋಗಳನ್ನ ತೊಗೊತಾರೆ. 1-2 ಫೋಟೋ ಅಂತ ಹೇಳಿದರೆ 1-5 ಜಾಸ್ತಿ ತಗೊಂಡೋಗಿರಿ. ಸೊ ಬೇಕು ಅಂದರೆ ನೀವು ಮಡಿಕೊಬೋದು. ಓಕೆನಾ? ಸೊ ಇಷ್ಟು ನಿಮ್ಮ ಈ ಕಾನ್ವೊಕೇಷನ್ಗೆ ಸಂಬಂಧಪಟ್ಟಂಗೆ. ಸೊ ಹೌದು, ನನಗೂ ಸಹ ಕಾನ್ವೊಕೇಷನ್ಗೆ ಸಂಬಂಧಪಟ್ಟಂಗೆ ಸೊ ಈ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋ ಲಾಗಿನ್ ಅಂದರೆ ನಮ್ಮ USMS ಲಾಗಿನಲ್ಲಿ ಯಾವ ರೀತಿ ಕಾನ್ವೊಕೇಷನ್ಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋಲಿ ಸಿಗುವ.